ಆ, ನಮಸ್ಕಾರ ನಮ್ಮ ಎಲ್ಲ ರೈತ ಬಂಧುವರಿಗೂ ಹಾಗೂ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ. ಇವತ್ತಿನ ದಿನ ನಾವು ಏನು ತೋರ್ಸಾಕತ್ತೀವಿ ಅಂತಂದ್ರೆ ಇದು ನೋಡಾಕ ಒಂಥರ ಡಿಫ್ರೆಂಟ್ ಆಗಿ ಕಾಣಾಕತ್ತೈತಿ. ಯಾಕಂದ್ರೆ ಎಲ್ಲ ರೈತರಿಗೂ ಭಾಳ ಅಂದ್ರೆ ಭಾಳ ಅನುಕೂಲದೈತಿ. ಯಾಕಂದ್ರೆ ಇವತ್ತಿನ ದಿನಮಾನದಾಗ ಎಡಿ ಹೊಡ್ಯಾಕೆ ಹೋಗ್ಬೇಕಂತಂದ್ರೆ ಆಳಿಂದ ಕೆತ್ತಗಿದ ಆದಿದ ಸಮಸ್ಯೆ ಭಾಳ ಆಕವು. ಹೊಳ್ಳಿ ಏರಿಳಿವು ಇದ್ದಾಗ ಯಾಕಂದ್ರೆ ಕುಂಟಿ ಒಂದೊಂದು ಸರಿ ಹೊಡ್ಕೊಂಡು ಹೋಗ್ಬೇಕಾ ಮಣ್ಣು ಜಾಸ್ತಿ ಆದವು ಅಂತಂದ್ರೆ ಗಿಡದ ಮೇಲೆ ಮುಚ್ಕೊಳ್ಳೋದು ಈ ಥರ ಎಲ್ಲ ಇರ್ತಾವೆ. ಆದರೆ ಇವರೊಂದು ನಮ್ಮ ರೈತರ ಒಂದು ಕುಂಟಿ ರೆಡಿ ಮಾಡ್ಯಾರ. ನಮ್ಮ ರೈತರಾದಂಥ ಇಲ್ಲೇ ಇವ್ರು ಇದಾರೆ. ನಮಸ್ಕಾರ ನಮಸ್ಕಾರ ರೈತ. ನಮ್ಮ ಪರಶುರಾಮ್ ಅವರು ಇವರು ಅರೆಕುರಟ್ಟಿ ಅವರು. ಇವ್ರು ಯಾವ ರೀತಿ ಮಾಡ್ರ ಅಂತಂದ್ರೆ ನೀವು ಅವ್ರ ಬಾಯಲ್ಲಿ ಒಂದು ಸರಿ ಕೇಳ್ಕೊರಿ. ಇವ್ರಿಗೆ ಎಲ್ಲಿದ್ದ ಇದೊಂದು ಐಡಿಯಾ ಬಂತು, ಯಾವ ಥರ ಇದು ವರ್ಕ್ ಮಾಡುತ್ತೆ ಅನ್ನೋದು ಕೂಡ ಅವ್ರ ಬಗ್ಗೆ ಕೇಳೋಣ. ಈಗ ಇದು ಎಡಿ ಹೊಡ್ಯಾಕನ್ರಿ ಇದು ಎಡಿ ಹೊಡಿ ಸಂಬಂಧ ರೀ? ಅದು 12 ಇಂಚಿನಿಂದ ಹಿಡ್ಕೊಂಡು 24 ಇಂಚಿವರೆಗೆ ಒಂದೇ ಕುಂಟಿ ಒಳಗೆ ಎಲ್ಲ ಇದು ಆಗುತ್ತೆ. ಇದ್ರೊಳಗೆ ಆಗತ್ತೆ. ಇದು ಆಗುತ್ತೆ. ಅಂದ್ರೆ ಈ ಗಾಲಿ ಎದ್ರ ಸಂಬಂಧ ಕೊಟ್ರಿ ಇದು? ಇದು ಗಾಳಿ ಏನಾಗತ್ತೆ ಅಂದ್ರೆ ಹೊಲ ಸಾಲುಗಳು ಅಲ್ಲೆಲ್ಲ ಒಂದೇ ಲೆವೆಲ್ ಇರಂಗಿಲ್ಲ. ಏರು ಇಳುವು ಬಂದಾಗ ಏನಾಗತ್ತೆ ಅಂತಂದ್ರೆ ಸಾಲು ಮುಸ್ತಾವು, ಇಲ್ಲ ಅಂತಂದ್ರೆ ಕುಂಟಿ ಎಲ್ಲ ಕಸ ಕೀಳಂಗಿಲ್ಲ. ಕಸ ಹಂಗ ಹೊಲದಾಗ ಉಳ್ಕೊಂತಂದ್ರೆ ಅದೇ ಕಾರಣಕ್ಕಾಗಿ ಏನ್ ಮಾಡಿಲ್ಲ ಅಂತಂದ್ರೆ ಈ ಗಾಲಿ ಕೊಟ್ಟಿ ಅಂದ್ರೆ ಏರು ಬಂದ್ರೆ ಮ್ಯಾಗ ಇರ್ತೈತಿ, ತೆಗ್ ಬಂದ್ರೆ ಕೆಳಗೆ ಇಳಿತೈತಿ. ಅಂದ್ರೆ ಈಗ ಇದೇ ಸಿಸ್ಟಮ್ ಗಾಲಿ ಸಿಸ್ಟಮ್ ಎಲ್ಲ ಇದಕ್ಕೂ ವರ್ಕ್ ಪೂರ ಕಂಪ್ಲೀಟ್ ಆಗಿಲ್ಲ, ಪ್ರೊಸೆಸ್ ಐತ್ರಿ. ಅಂದ್ರೆ ಇವ್ರು ಏನ್ ಹೇಳಕತ್ತಾರ ಅಂದ್ರೆ ಕೆಲಸ ಇನ್ನೂ ಇದು ಪೂರ್ಣಗೊಂಡಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಹಂಗ ಒಂದ್ ಸ್ವಲ್ಪ ಕೆಲ್ಸದ ಸಂಬಂಧ ಬಂದಿದ್ವಿ. ಆದ್ರೂ ಇವ್ರದೊಂದು ಮಾಡಿರುವಂತ ಕೆಲಸ ನೋಡಿ ಬಹಳ ನಾವು ಹೆಮ್ಮೆ ಪಡ್ಬೇಕು. ಯಾಕಂದ್ರೆ ಒಂದು ಹಳ್ಳಿ ಒಳಗೆ ಇದ್ಕೊಂಡು ನಮ್ಮ ರೈತರು ಯಾವ ಲೆಕ್ಕದಲ್ಲಿ ಕೆಲಸ ಮಾಡ್ತಾರಂದ್ರೆ ಒಂದು ಚೈನಾದಲ್ಲಿ ಮಾಡಿರುವಂತ ಒಂದು ಇದನ್ನ ಇವ್ರು ಯೂಟ್ಯೂಬ್ ನೋಡ್ಕೊಂಡು ಇಲ್ಲೇ ರೆಡಿ ಮಾಡ್ತಾರ. ಇದನ್ನ ಬಂದ್ಬಿಟ್ಟು MP ಲಿದ್ದ ತರ್ಸಾರ, ಮಧ್ಯಪ್ರದೇಶಲಿದ್ದ ಆರ್ಡರ್ ಕೊಟ್ಟು ತರ್ಸಿ. ಆರ್ಡರ್ ಕೊಟ್ಟು ಇವನ್ನೆಲ್ಲ ಹಿಂದ್ಗಡೆದ್ದು ಎಲ್ಲ ಇದು ಪೂರ ಸೆಟ್ ಏನ್ರಿ? ಇಲ್ಲಿದ್ದ ಇದೇನೈತಲ್ರಿ, ಇದು ಬಣ್ಣ ಪೇಂಟಿಂಗ್ ಆಗಿದ್ದಲ್ಲ, ಇದು ಅಷ್ಟು ಏನೋ ಇದು MP ಇತ್ತು. ಇದು ಏನ್ ಪೇಂಟಿಂಗ್ ಆಗಿಲ್ಲ, ನಾವು ರೆಡಿ ಮಾಡ್ಬೋದು. ಇವ್ರು ಇಲ್ಲಿ ಇದನ್ನ ಏನೈತೆ ಚೈನಾ ವಿಡಿಯೋದಾಗ ನೋಡ್ಕೊಂಡು ಇವ್ರು ಮಾಡಾಕತ್ತಾರ. ಇದು ಯಾವ ರೀತಿ ಆಕ್ಷನ್ ಅಂದ್ರೆ ಜಮೀನ್ ಒಳಗಡೆ ಈಗ ನೀವು ಕೆಲಸ ಮಾಡ್ಬೇಕಾದ್ರೆ ಈಗ ಎಡಿಯನ್ನು ಹೊಡಿಬೇಕಾದ್ರೆ ಏನಕ್ಕವು ಒಂದೇ ಸಾರಿ ಹಿಂಗೆ ಹಿಡ್ಕೊಂಡು ಹೋದಾಗ ದಿಬ್ಬ ಏರಿಳಿವು ಬಂದಾಗ, ಯಾಕಂದ್ರೆ ಹಿಂದ್ಗಡೆ ಇದ್ರ ಹಿಂದೆ ಯಾರು ನಿಂತ್ಕೊಂಡು ಈಗ ಎಡಿ ಆದ್ರೆ ಎಡಿ ಹಿಡ್ಕೊಳಕ್ ಒಂದು ಆಳು ಬೇಕಾಗತ್ತೆ. ಅದಕ್ಕೆ ಇದಕ್ಕೇನು ಆಳಿನ ಅವಶ್ಯಕತೆ ಇಲ್ಲ. ಹೊಳ್ಳಿ ಮೇಲಾಗಿ ಏನಂತಾರಂದ್ರೆ ಕೆತ್ತಾಕು ಕೂಡ ಇದ್ರಲ್ಲಿ ಏನಿಲ್ಲ. ಯಾಕಂದ್ರೆ ಇಲ್ಲಿ 2 ಬ್ಲೇಡ್ಗಳನ್ನು ಕೊಟ್ರ ಕೆತ್ತುವಂತ ಅವಶ್ಯಕತೆನೇ ಇಲ್ಲ. ಇಲ್ಲೇ ಏನ್ ಮಾಡ್ರ ಅಂತಂದ್ರ ಹಿಂದ್ಗಡೆ ಇದೇನು ಬಾನ ಟೈಪ್ ಏನು ಇದನ್ನ ಕೊಟ್ರಲ್ಲ, ಇದನ್ನ ನೆಲ್ದಾಗ ಹೋಗ್ಬೇಕಾದ್ರೆ ಮಣ್ಣಿನ ಏನ್ ಬುಡ ಇರ್ತಾವಲ್ಲ ಅದಕ್ಕೆ ಮಣ್ಣು ಏರ್ಸಿ ಇಟ್ಕೊಂಡು ಹೋಗುತ್ತೆ. ಕಸದ ಬೇರ್ಗಳನ್ನು ಹೊಳಿಸಿ ಹೋಗಿದ್ದು ಬಡ್ಡಿ ಮಣ್ಣು ಸರಿಸುತ್ತೆ. ಕಸದ ಬೇರ್ಗಳನ್ನೆಲ್ಲ ಹೊಳಿಸಿ ಹೋಗೋದು, ಇದನ್ನ ಬಡ್ಡಿಗೆ ಮಣ್ಣು ಸರಿಸುತ್ತೆ. ಹೊಳ್ಳಿ ಇನ್ನೊಂದು ಏನ್ ಹೇಳಾಕತ್ತಾರ ಇವ್ರು, ಹಿಂದ್ಗಡೆ ಒಂದ್ ಇದನ್ನ ಕೊಡ್ತೇನೆ ಅಂತ ಮಾತನ್ನ ಹೇಳ. ಅಂದ್ರೆ ದಿಂಡು ಕೊಟ್ಟು ಹಿಂದ್ಗಡೆ ಒಂದ್ ಸ್ವಲ್ಪ ಲೆವೆಲ್ ಆಗಿ ಇದನ್ನ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿದಾರ. ಇದು ನೋಡ್ರಿ, ಯಾಕಂದ್ರೆ ಮುಂದ್ಗಡೆ ದಿಬ್ಬ ಬಂತಂತಂದ್ರೆ ಗಾಳಿ ಆಟೋಮೆಟಿಕ್ ಆಗಿ ಮೇಲ್ಗಡೆ ಏರಿ ಬಿಡ್ತಾವ ಇವು. ಹೌದಾ? ಇಲ್ಲಿ ನಿಮ್ಗೆ ಕಾಣ್ಬೋದು, ಇದು ಅಪ್ ಡೌನ್ ಈ ತರ ಆಗ್ತಾ ಇರುತ್ತೆ, ಆಕ್ಷನ್ ಆಗ್ತಾ ಇರುತ್ತೆ. ಮಿನಿಮಮ್ ಏನಂದ್ರೆ ಒಂದು 5 ಇಂಚ್ ಅಪ್ ಡೌನ್ ಆಗುತ್ತೆ. 5 ಇಂಚ್ ಆಗುತ್ತೆ. ಬೇಕಾದಂಗ ಹೊಲ ಕೂರಿಗೆ ಆಡಿಸಿರ್ತೀವಲ್ಲ, ಬೇಕಾದಂಗ ಡೌನ್ ಅಪ್ ಆಯ್ತು ಅಂದ್ರೆ 3 ಇಂಚ್ ಬರುತ್ತೆ. ನಾವು 2 ಇಂಚಿನ ಜಾಸ್ತಿ ಕೊಟ್ಟು ಒಂದ್ ಸ್ವಲ್ಪ ಕೆಳಗಡೆ ಬರ್ರಿ. ಇಲ್ಲಿ ಅಂದ್ರೆ ಇಷ್ಟು ಕುರ್ಗಿಗಳಿಗೂ ಇವ್ರು ಏನ್ ಮಾಡ್ರ ಅಂತಂದ್ರೆ ಎಲ್ಲದಕ್ಕೂ ಗಾಲಿಯನ್ನು ಕೊಡಾಕತ್ತಾರ ಇವ್ರು. ಈ ರೀತಿ ಗಾಲಿ ಕೊಡಾಕ ಪ್ರತಿಯೊಂದು ಕುಂಟಿಗೂ ಎಲ್ಲಾ ಗಾಡಿ ಎಲ್ಲವೂ ಕೂಡ ಆಕ್ಷನ್ ಮಾಡ್ತಾರೆ. ಎಲ್ಲಾ ಕೂಡ ಆಕ್ಷನ್ ಮಾಡ್ತಾರೆ. ಟೋಟಲ್ ಉಷ್ಟು ಕೂಡ ಇರುತ್ತವೆ. ಟೋಟಲ್ ಇಲ್ಲಿ ನೋಡ್ರಿ ಎಲ್ಲವೂ ಕೂಡ ಆಕ್ಷನ್ ಮಾಡ್ತಾವು. ಯಾವ ರೀತಿ ಇದನ್ನ ಮಾಡಾಕತ್ತಾರ ಅನ್ನೋದು ನಾ ಒಂದ್ಸರಿ ನಿಮಗೆ ಮುಂದ್ಲಿಂದ ತೋರಿಸ್ಬಿಡ್ತೇನೆ. ಯಾಕಂದ್ರೆ ಇಲ್ಲೊಂದ್ಸರಿ ನೋಡ್ಕೊರಿ. ಇಲ್ಲಿ ನೋಡ್ರಿ, ಇವ್ರು ಇಲ್ಲಿ ಏನ್ ಮಾಡ್ರ ಅಂದ್ರೆ ಗಾಲಿ ಕುಂದ್ರಿಸಿ ಇವಕ್ಕೆಲ್ಲ ಈ ತರ ಸಿಸ್ಟಮ್ ಎಲ್ಲ ಮಾಡಿಬಿಟ್ಟು ಬ್ಲೇಡ್ಗಳನ್ನು ನೋಡ್ರಿ. ಯಾಕಂದ್ರೆ ಕೆತ್ತಿಗೆ ಬರಬಾರ್ದು ಅನ್ನೋ ಸಂಬಂಧ ಇದೆಲ್ಲ ಮಾಡ್ರ. ವಿ ಶೇಪ್ ಒಳಗ ಇದನ್ನ ಮಾಡ್ರ. ಕರ್ಕಿ ಹೊಲಕ್ಕ ಅಗ್ದಿ ಸ್ಪೆಷಲ್. ಒಟ್ಟು ಆಳಿನ ಅವಶ್ಯಕತೆ ಇಲ್ರಿ ಎಡಿ ಹೊಡಿಬೇಕಾದ್ರೆ. ಇಲ್ಲೆಲ್ಲ ನೀವು ನೋಡ್ಬೋದು. ಇವ್ರು ಏನ್ ಮಾಡ್ರ ಅಂತಂದ್ರೆ ಪ್ರತಿಯೊಂದನು ಈಗೇನು ಇಲ್ಲೇ ಗಾಲಿ ಕೊಟ್ಟಾರಲ್ಲ, ಇದೇ ಸಿಸ್ಟಮ್ ಒಳಗೂ ಇವಕ್ಕೆಲ್ಲದಕ್ಕೂ ಗಾಲಿ ಕುಂದಿರ್ಸ್ತಾರೆ. ಇಲ್ಲೇ ನೀವು ಕಾಣಾಕಬೇಕಲ್ಲ, ಎಷ್ಟು ಕುಂಟಿ ಅದಾವ್ರಿ ಇವು? ಟೋಟಲ್ ಮುಗ್ಗುರಿಗೆ ಆದ್ರೆ 7 ಕುಂಟಿ ಬರ್ತಾವ್ರಿ. ಹೌದ್ರಿ. ಪಾದಾಳ ಆದ್ರ 5 ಕುಂಟಿ 6 ಕುಂಟಿ ಬರ್ತಾವ. ಈಗ ಗುಂಜಾಳ ಆದ್ರ 18 ಇಂಚ್ ಆದ್ರ 6 ಕುಂಟಿ, 14 ಇಂಚ್ ಹಾಕೊಂಡ್ರೆ 7 ಕುಂಟಿ ಬರ್ತಾವ, 24 ಇಂಚ್ ಹಾಕೊಂಡ್ರೆ 5 ಕುಂಟಿ ಬರ್ತಾವ. ಒಟ್ಟು ಎಲ್ಲದಕ್ಕೂ ಸೂಟೇಬಲ್ ಐತಿ, ಎಲ್ಲಾ ಪೀಕಿಗೂ ಸೂಟೇಬಲ್ ಐತಿ. 14 ಇಂಚಿನಿಂದ ಹಿಡ್ಕೊಂಡು 24 ಇಂಚ್ವರೆಗೆ ಆರಾಮಾಗಿ ಮಾಡ್ತಾರೆ. ಆರಾಮಾಗಿ ಮಾಡು, ಏನು ಇದರಲ್ಲಿ ಇದು ಇಲ್ರಿ. ಅಂದ್ರೆ ಇದು ನಮ್ಮ ರೈತರು ಈಗ ಇದನ್ನೆಲ್ಲ ನೋಡಿದ್ಮೇಲೆ ಅವ್ರಿಗೂ ಒಂದು ತಲೆ ಬಂದಿರ್ತೈತಿ, ಭಾರಿ ಮಾಡ್ರ ಅನ್ನೋದು ಒಂದು ಹೆಮ್ಮೆ ಅನ್ನೋದು ಒಂದು ವಿಷಯ ಬಂದಿರ್ತೈತಿ. ಇನ್ನೊಂದು ಮಾತು ರೈತರಲ್ಲಿ, ನೋಡ್ರಿ ಮುಗ್ಗುರಿಗೆ ಹಾಕಿರ್ತಾರೆ. ನೋಡ್ರಿ 14 ಇಂಚ್ ಸಾಲು ಮುಗ್ಗುರಿಗೆ 6 ಸಾಲು ಅಂದ್ರೆ 5 ಕುಂಟಿ ನಿಜ ಹೋಗ್ತಾರೆ. 5 ಕುಂಟಿ ಒಂದು ನಿಜವಾಗ್ಲೂ ಇರ್ತಾವ. 5 ಕುಂಟಿ ನಿಜ ಇರ್ತಾವ. ಇದು ಬೆಳಗುಂಟಿ ಕೂರಿಗೆ ಹೊಲಿಸಿ ಹಾಕ್ತಾರೆ. ಗಾಡಿ ಹೊಡೆಯವ ಅಂತರ ಮಾಡ್ತಾನ, ಒಂದು ಹಿಂಬರ ಮಾಡ್ತಾನ. ಅವಾಗ ಹಿಂಗ್ ಮಾಡಿದಲ್ಲಿ ಇದರಲ್ಲಿ ಅರ್ಧ ಬರುತ್ತೆ. ನಾವು ಸಾಲ ಸ್ವಲ್ಪ ಹೆಚ್ಚು ಕಡಿಮೆ ಆಸಿ ಹೊಡೆದಿದ್ರು ಇದರಲ್ಲಿ ನೀಟಾಗಿ ವರ್ಕಿಂಗ್ ಆಗುತ್ತೆ.
ಮತ್ತ್ ಹೊಳ್ಳಿ ಗಾಲಿ ಟ್ರ್ಯಾಕ್ಟರ್ ಗಾಲಿ ಏನ್ರ ಹೆಚ್ಚು ಕಡಿಮೆ ಹೈಟ್ ಇದನ್ನ ಎಕ್ಸೆಲ್ ಹೊಳಿಸಿ ಹಾಕೊಂಡು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೈತೆ ನಮ್ದು ಆಲ್ರೆಡಿ ಮೊದಲೇಕ ಮಾಡಿದ್ದೈತಿ. ಈಗೆಲ್ಲ ಇದನ್ನ ಮಲ್ಟಿ ಪ್ರಪೋಸ್ ಟ್ರ್ಯಾಕ್ಟರ್ ಆಗುತ್ತೆ. ಸಣ್ಣ ಗಾಡಿಗೆ ಉಪಯೋಗ ಆಗಲ್ಲ, ಆಗತ್ತಾ ಅಂದ್ರೆ ಸಣ್ಣ ಗಾಡಿಗೆ ಸ್ವಲ್ಪ ವೇಟ್ ಆಗುತ್ತೆ. ಈ ದೊಡ್ಡ ಗಾಡಿ ಮಲ್ಟಿ ಪ್ರಪೋಸ್ ಇದ್ರಂತ ಇಲ್ಲ. ಒಟ್ಟು ಆಳು ಒಬ್ರು ಆದ್ರೆ ಸಾಕಂತಾರ ಹಿಂದ ಒಬ್ಬ ಮಾಡಿದ್ರು ಸಾಕು. ನೀವು ಆಳ್ ಬೇಕು ಅಂತಿಲ್ಲ, ಆದ್ರೆ ಹಿಂದೆ ಒಬ್ಬ ಬೇಕು. ನೋಡಿದ್ರಲ್ಲ ನಮ್ಮ ರೈತರ, ಯಾಕಂದ್ರೆ ಇಲ್ಲಿ ಇವರು 7 ಕುಂಟಿದೊಂದು ಇದನ್ನ ರೆಡಿ ಮಾಡ್ಕೊಂಡ್ರ ಚಟ್. ಈಗ 7 ಕುಂಟಿ ಅಂದ್ರೆ 7 ಆಳ ಅವಶ್ಯಕತೆ ಬಿಡ್ತೈತಿ, ಒಳ್ಳೆ ಟ್ರ್ಯಾಕ್ಟರ್ ಹೊಡೆಯೋರ್ ಅವಶ್ಯಕತೆ ಬಿಡ್ತೈತಿ. ಆದ್ರೆ ಇದ್ರೊಳಗೆ ಏನಂತಂದ್ರೆ ಟ್ರ್ಯಾಕ್ಟರ್ ಹೊಡೆಯೋರ್ ಒಬ್ರು ಹಿಂದೊಬ್ರು ಹಂಗ ಇದ್ರ ಸಾಕು. ಯಾಕಂದ್ರೆ ಇದ್ರೊಳಗೆ ಕೆತ್ತಿಗೆ ಬರುತ್ತಾ ಅದನ್ನ ಮಾಡ್ತೈತೆ ಅನ್ನೋದು ಒಂದು ಏನು ಇದು ಇರಂಗಿಲ್ಲ. ಯಾಕಂದ್ರೆ ಇದ್ರೊಳಗೆ ಗಾಲಿ ಕೊಟ್ಬಿಟ್ರು ಆಲ್ರೆಡಿ. ಯಾಕಂದ್ರೆ ಅಡ್ಜಸ್ಟ್ಮೆಂಟಿಗೆ ನೀವೆಲ್ಲ ಇಲ್ಲೆಲ್ಲ ನೋಡಿದ್ರಿ. ಹಂಗ ನಮ್ಮ ಇದನ್ನ ಒಂದ್ಸರಿ ಪೂರ್ತಿ ರೆಡಿ ಆದ್ಮೇಲೆ ನಮ್ಮ ಸಾವುಕಾರ ಒಂದ್ಸರಿ ಡೆಮೋಕ್ಕೆ ಬೇಕಾದ್ರೆ ಹೇಳ್ತಾರ. ಹಂಗಿದ್ದಾಗ ನಾವು ಬೇಕಾದ್ರೆ ಇದನ್ನ ಮಾಡ್ತೀವಿ ಅಂತ. ಬೇಕಾ ಅವ್ರ ಕಾಂಟ್ಯಾಕ್ಟ್ ನಂಬರು ನಿಮ್ಗೆ ಬೇಕಂದ್ರೆ ನೀವು ಇದನ್ನ ಮಾಡಿದಾಗ ನಾವು ಬೇಕಾ ಅವ್ರ ನಂಬರ್ ಕೂಡ ನಾನು ಕೊಡ್ತೀನಿ. ಒಂದ್ಸರಿ ಫುಲ್ ಕಂಪ್ಲೀಟ್ ಆದ್ಮೇಲೆ ನಿಮಗೋಸ್ಕರ ಇದೊಂದು ವಿಡಿಯೋನ ನಾನು ರೆಡಿ ಮಾಡಿ ಹಾಕ್ತೀನಿ. ಇನ್ನೊಂದು 15 ದಿನದಾಗ ರೆಡಿ. ನೋಡಿದ್ರಲ್ಲ ರೈತರ, ಯಾಕಂದ್ರೆ ನಮ್ಮ ಹಳ್ಳಿ ಒಳಗ ಇರುವಂತ ಒಬ್ರು ಯುವ ರೈತರು ಚೈನಾದ ಮಾಡಲ್ ಹಾಗೂ ಮತ್ತು USA ದಲ್ಲಿ ವ್ಯವಸಾಯ ಮಾಡುವ ರೀತಿಯನ್ನ ಇವರು ನೋಡ್ಕೊಂಡು ಯಾವ ರೀತಿ ಗಾಲಿಗಳನ್ನೆಲ್ಲ ಕೊಟ್ಟಾರ. ಹೊಳ್ಳಿ ಇವ್ರನ್ನೆಲ್ಲ MP ಇಲ್ಲಿದ್ದ ಇವನ್ನೆಲ್ಲ ತರಿಸಿದಾರೆ, ಹಿಂದೆ ಆರ್ಡರ್ ಕೊಟ್ಟು ಇವನ್ನೆಲ್ಲ ತರಿಸಿದಾರೆ. ಮುಂದ್ಗಡೆ ಈ ತರ ಮಾಡಿದಾರೆ. ಇವು ಯಾವ ತರ ಎಲ್ಲ ಎಕ್ಸ್ಚೇಂಜ್ ಹಾಕೋದು ನೀವೆಲ್ಲ ನೋಡಿದ್ರಿ. ಇಲ್ಲಿ ನೋಡಲ್ಲ, ಎಷ್ಟೇ ಗಿಬ್ಬ ಬಂದ್ರು ತಾವು ಆಟೋಮೆಟಿಕ್ ಆಗಿ ಎಕ್ಸ್ಚೇಂಜ್ ಮಾಡ್ಕೊಂತವು. ಕಳೆ ಕೆತ್ತುದು ಮಾಡುದು ಅನ್ನೋದು ಯಾವುದು ಇದರಲ್ಲಿ ಏನಿರಂಗಿಲ್ಲ ಅನ್ನೋ ಮಾತನ್ನು ಹೇಳಿ ನೋಡಿದ್ರಲ್ಲ ನಮ್ಮ ಎಲ್ಲ ರೈತ ಬಾಂಧವರು ಹಾಗೂ ವೀಕ್ಷಕರೇ. ಯಾಕಂದ್ರೆ ಒಂದು ಕುರ್ಗಿ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಅದಕ್ಕೆ ಶ್ರಮ ಪಟ್ಟಾರ ಅನ್ನೋದು ಅವ್ರಿಗೂ ಗೊತ್ತೈತಿ. ಯಾಕಂದ್ರೆ ಇಲ್ಲಿ ಲೋಕಲ್ ಒಬ್ಬರು ಮೆಕ್ಯಾನಿಕ್ ಸಪೋರ್ಟ್ ತೊಗೊಂಡು ಅವರೆಲ್ಲ ಇದನ್ನ ಮಾಡ್ರ. ಆದ್ರೆ ಇಷ್ಟೊಂದು ತಲೆ ಓಡಿಸಿ ಇದನ್ನ ಮಾಡ್ಬೇಕಂತಂದಾಗ ಭಾಳ ಒಂದು ಸಮಸ್ಯೆ ಇರುತ್ತೆ. ಯಾಕಂದ್ರೆ ಇಂಥವು ಎಲ್ಲ ಮಾಡಿದಾಗ ನಾವು ಇವತ್ತಿನ ಕಾಲದಾಗ ವ್ಯವಸಾಯ ಮಾಡಲಿಕ್ಕೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗುತ್ತೆ. ಇಂಥದ್ದು ಭಾಳ ಇದು ಒಂದು ಅಪರೂಪದ ವಿಡಿಯೋ ಅಂತ ಕೂಡ ಹೇಳ್ಬೋದು. ನಾವು ಇದೆಲ್ಲ ಪೂರ್ತಿ ರೆಡಿ ಆದ್ಮೇಲೆ ನಮ್ಮ ರೈತರನ್ನ ಒಂದ್ಸಾರಿ ಕೇಳೋಣ. ಯಾಕಂದ್ರೆ ಇಷ್ಟೆಲ್ಲ ಮಾಡ್ರ ಅಂತಂದ್ರೆ ಯಾಕಂದ್ರೆ ನಮ್ಮ ಎಲ್ಲ ರೈತರು ಕೂಡ ಒಂದು ಹೆಮ್ಮೆಯ ವಿಷಯ.